ಇನ್ನು ಕೇವಲ 3-4 ತಿಂಗಳಲ್ಲಿ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕೋಕೆ ಕಮಲ ದಳ ಪಾಳಿಯ ಸಿದ್ಧತೆಯನ್ನ ಮಾಡ್ತಾ ಇದೆ. ಸದ್ದಿಲ್ಲದೆ ಬಿಜೆಪಿ ಚುನಾವಣಾ ತಂತ್ರಗಾರಿಕಾ ಟೀಮ್ ಎಂಟ್ರಿಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ತಂಡ ಆಕ್ಟಿವ್ ಆಗಿದೆ. ಚುನಾವಣಾ ತಂತ್ರಗಾರಿಕೆಗೆ ದೆಹಲಿಯಿಂದ ಟೀಮ್ ರಾಜ್ಯಕ್ಕೆ ಎಂಟ್ರಿ ಆಗಿದೆ. 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋಕೆ ಕಮಲ ಪಡೆ ರಣತಂತ್ರವನ್ನ ರೂಪಿಸಿದೆ. ಎಚ್ಡಿಕೆ ಜೊತೆ ರಹಸ್ಯ ಮೀಟಿಂಗ್ ಮಾಡಿದೆ ಈ ತಂಡ. ಲೋಕಸಭಾ ಚುನಾವಣೆಯನ್ನ ಗೆಲ್ಲೋಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ದೆಹಲಿಯಿಂದ ಬಂದಿರುವಂತಹ ಟೀಮ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಅನ್ನ ರಾಜ್ಯ ನೋಡಿದೆ. ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನ ರಿಪೀಟ್ ಮಾಡೋದು ಅಥವಾ ಅದಕ್ಕಿಂತ ಉತ್ತಮ ಮಾಡೋದು ಬಿಜೆಪಿ ಮುಂದಿರುವಂತಹ ಸವಾಲ್. ಈಗ ದೆಹಲಿಯಿಂದ ಬಂದಿರುವಂತಹ ಈ ತಂಡ ಯಾವ ರೀತಿ ಪರಿಶೀಲನೆಯನ್ನ ಮಾಡ್ತಾ ಇದೆ, ಯಾವ ರೀತಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಮಂಜುನಾಥ್? ವಿದ್ಯಾಶ್ರೀ, ಏನು 2024ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯನ್ನ ಕೇಂದ್ರ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏನು 28 ಸ್ಥಾನಗಳಿದೆ, ಆ 28 ಸ್ಥಾನಗಳಲ್ಲಿ 28 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿ ಕೂಡ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಈ ಒಂದು 28 ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ಸಾಕಷ್ಟು ಯೋಜನೆಗಳನ್ನ ರೂಪಿಸ್ಕೋಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿ ಯಶಸ್ವಿ ಆಗಿತ್ತು. ಹೀಗಾಗಿ ಈ ಬಾರಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 28 ಸ್ಥಾನಗಳು ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದೆ. ಜೊತೆಗೆ ಜೆಡಿಎಸ್ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಸಂಪೂರ್ಣ ಅನುಭವವನ್ನು ಕೂಡ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ಬಿಜೆಪಿ ಹೈಕಮಾಂಡ್ ರಾಜ್ಯಕ್ಕೆ ಒಂದು ಚುನಾವಣಾ ತಂತ್ರಗಾರಿಕೆ ತಂಡವನ್ನ ಕಳಿಸಿರುವಂತದ್ದು. ಏನೋ ಕೇಂದ್ರ ಅಮಿತ್ ಶಾ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನೋ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಒಂದು ಜೊತೆ ಚರ್ಚೆ ಮಾಡಿ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಂತ ಅಭ್ಯರ್ಥಿಗಳಿಗೆ ಯಾರಿಗೆ ವರ್ಚಸ್ಸಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದು. ಜೊತೆಗೆ ಕಳೆದ ಒಂದು 3 ಲೋಕಸಭಾ ಚುನಾವಣೆಗಳು ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಯಾವ ಮಟ್ಟದ ಒಂದು ಮತವನ್ನ ಗಳಿಸಿದ್ದಾರೆ. ಜೊತೆಗೆ ರಾಜ್ಯದ ಜನರಲ್ಲಿ ಏನು ಸಾಕಷ್ಟು ಏನು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕುರಿತಂತೆ ಒಂದಷ್ಟು ವರ್ಷಗಳಿಂದ ಕೂಡ ಪೆಂಡಿಂಗ್ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು ಆ ವಿಚಾರಗಳನ್ನ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಒಂದು ಏನು ಜೆಡಿಎಸ್ ನ ಪ್ರಬಲ ನಾಯಕ ಒಬ್ಬರ ಒಂದು ಕಚೇರಿಯಲ್ಲಿ ಕಳೆದ 2 ದಿನಗಳ ಹಿಂದೆ ಸಭೆ ಮಾಡಿರುವಂತದ್ದು. ಆ ಸಭೆಯಲ್ಲಿ ರಾಜ್ಯದ ಸಂಪೂರ್ಣವಾದಂತಹ ಚಿತ್ರಣವನ್ನ ಕುಮಾರಸ್ವಾಮಿ ಅವರು ಈ ಒಂದು ತಂಡಕ್ಕೆ ಕೊಟ್ಟಿರುವಂತದ್ದು. ಈ ತಂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ರಣತಂತ್ರವನ್ನು ರೂಪಿಸಬೇಕು ಅನ್ನೋದು ಒಂದು ತಂತ್ರಗಾರಿಕೆಯಲ್ಲಿ ತೊಡಗಿರುವಂತದ್ದು. ಈ ಒಂದು ತಂತ್ರಗಾರಿಕೆಯನ್ನ ಒಂದು ಏನು ಪ್ಲಾನ್ ಅನ್ನ ರೂಪಿಸಿಕೊಂಡು ಈ ಒಂದು ಪ್ಲಾನ್ ಅನ್ನ ಬಿಜೆಪಿ ಹೈಕಮಾಂಡ್ಗೆ ನೀಡುತ್ತೆ. ನಂತರ ಬಿಜೆಪಿ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಯಾವೆಲ್ಲ ಸೂತ್ರಗಳನ್ನ ಅಳವಡಿಸಿಕೋಬೇಕು ಚುನಾವಣೆಯಲ್ಲಿ ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಡುತ್ತೆ. ಜೊತೆಗೆ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ, ವರ್ಗಾವಣೆ ದಂಧೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ವೈಫಲ್ಯ ಆಗಿರುವಂತದ್ದು, ಅದು ಗ್ಯಾರಂಟಿ ವೈಫಲ್ಯಗಳಾಗಿರ್ಬೇಕು. ಈ ಎಲ್ಲ ವಿಚಾರಗಳನ್ನ ಕುಮಾರಸ್ವಾಮಿ ಅವರು ದಾಖಲೆ ಸಮೇತ ಈ ಒಂದು ತಂಡಕ್ಕೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ತಂಡ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ವರದಿಯನ್ನು ಸಿದ್ಧ ಮಾಡಿ ನಂತರ ಬಿಜೆಪಿ ಹೈಕಮಾಂಡ್ ಕೈಗೆ ಈ ಒಂದು ವರದಿಯನ್ನು ಕೊಡುತ್ತೆ. ಆ ವರದಿಯ ನಂತರ ರಾಜ್ಯದಲ್ಲಿ ಯಾವ ರೀತಿ ಚುನಾವಣೆ ಫೇಸ್ ಮಾಡಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ವಿದ್ಯಾಶ್ರೀ, ಮಂಜುನಾಥ್, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ತೆಗೆದುಕೊಂಡಂತಹ ಕೆಲ ನಿರ್ಧಾರ ವಿಫಲವಾಗಿತ್ತು ಅನ್ನುವಂಥದ್ದನ್ನ ಖುದ್ದು ರಾಜ್ಯದ ನಾಯಕರೇ ಹಲವು ಸಂದರ್ಭದಲ್ಲಿ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಉಲ್ಲೇಖವನ್ನ ಮಾಡಿದ್ರು, ಪ್ರಸ್ತಾಪವನ್ನ ಮಾಡಿದ್ರು. ಹಾಗಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನಗಳನ್ನ, ಅದು ಅಭ್ಯರ್ಥಿಯ ಆಯ್ಕೆ ವಿಚಾರ ಇರಬಹುದು ಅಥವಾ ಮೈತ್ರಿಯ ವಿಚಾರ ಇರಬಹುದು, ಸೀಟ್ ಹಂಚಿಕೆಯ ವಿಚಾರ ಇರಬಹುದು, ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇರೋದು. ಹಾಗಾಗಿ ಕೇವಲ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆ ಮಾತ್ರ ಈ ಟೀಮ್ ಮೀಟಿಂಗ್ ಅನ್ನ ನಡೆಸುತ್ತಾ ಅಥವಾ ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸುತ್ತಾ, ಹೇಗೆ? ಖಂಡಿತವಾಗೂ ವಿದ್ಯಾಶ್ರೀ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತ ಹಲವು ನಿರ್ಧಾರಗಳು ರಾಜ್ಯ ಬಿಜೆಪಿಗೆ ಸಾಕಷ್ಟು ಹಾನಿ ಅಂದ್ರೆ ನಷ್ಟವನ್ನು ತಂದುಕೊಟ್ಟಿದ್ವು. ರಾಜ್ಯದಲ್ಲಿ ಸರ್ಕಾರ ಇದ್ರೂ ಕೂಡ ಮತ್ತೆ ಸರ್ಕಾರವನ್ನು ರಚನೆ ಮಾಡುವಲ್ಲಿ ಬಿಜೆಪಿ ವಿಫಲ ಆಗಿತ್ತು. ಇದಕ್ಕೆ ಪ್ರಮುಖ ಕಾರಣ ರಾಜ್ಯದಲ್ಲಿ ಒಂದಷ್ಟು ಹಿರಿಯರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಜೊತೆಗೆ ತಂತ್ರಗಾರಿಕೆ ಮಾಡುವಲ್ಲಿ ರಾಜ್ಯದ ನಾಯಕರು ಕೂಡ ವಿಫಲ ಆಗಿದ್ರು. ಹೀಗಾಗಿ
ಖುದ್ದು ಈಗ ಅಮಿತ್ ಶಾ ರಾಜ್ಯ ಒಂದು ಲೋಕಸಭಾ ಚುನಾವಣೆಗೆ ಎಂಟ್ರಿ ಕೊಟ್ಟಿರುವಂತದ್ದು ಅವರ ತಂಡ ಒಂದು ಏನು ರಚನೆ ಮಾಡಿ ನೇರವಾಗಿ ರಾಜ್ಯಕ್ಕೆ ಕಳಿಸಿ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿಗಳ ಬಗ್ಗೆ ಅವಲೋಕನ ಮಾಡುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರ ಅನುಭವ ಏನಿದೆ, ಕಳೆದ 2 ಬಾರಿ ಸಿಎಂ ಆಗಿದ್ದಂತವರು, ಜೊತೆಗೆ ಹಲವು ಒಂದು ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. ಜೊತೆಗೆ ದೇವೇಗೌಡರ ಪುತ್ರ ಅನ್ನೋ ಒಂದು ವಿಚಾರದಲ್ಲಿ ಸಾಕಷ್ಟು ರಾಜ್ಯದ ಜನರ ಒಂದು ಪಲ್ಸ್ ಯಾವ ರೀತಿ ಇದೆ, ರಾಜ್ಯ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳು ಯಾವ ರೀತಿ ಇದೆ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ನಡೆಯುವಂತಹ ಅಕ್ರಮಗಳಾಗಿರ್ಬೋದು, ಜೊತೆಗೆ ವರ್ಗಾವಣೆ ದಂಧೆ ಸೇರಿದಂತೆ ಹಲವು ವಿಚಾರಗಳನ್ನ ಈಗಾಗಲೇ ಕುಮಾರಸ್ವಾಮಿ ಅವರ ಬಳಿ ಇದೆ. ಅವೆಲ್ಲ ವಿಚಾರಗಳನ್ನ ಈಗ ಏನು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರು ತರಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನ ರೂಪಿಸಲಿಕ್ಕೆ ಈಗ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ವಿದೇಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.